ಪಂಚಾಯತಿನಲ್ಲಿ ಬಹಿಷ್ಕಾರ ಆದ್ಮೇಲೆ ಅವನ್ನ ಹೆಂಗ್ ಮನೇಲಿ ಇಟ್ಕೊಂಡಿದ್ದೀರಾ? ಕದ್ದೋಡೋದಳು ಪಂಚಾಯತಿ ಮುಖಾಂತರನೇ ಮನೆಗೆ ಬರ್ಬೇಕು. ಇದೆಲ್ಲ ಗೊತ್ತಿಲ್ಲದೆ ಇರ್ಬೋದು ಪಾರ್ವತಿ, ಆದ್ರೆ ಈ ಊರಲ್ಲೇ ಹುಟ್ಟು ಬೆಳೆದ್ರೆ ಶಿವು ಗೊತ್ತಿಲ್ವಾ? ಅಣ್ಣ, ಮೊದಲೇ ಮನೇಲಿ ಪರಿಸ್ಥಿತಿ ಸರಿ ಇಲ್ಲ. ನಿಮ್ಗೆಲ್ಲರಿಗೂ ಕೈ ಮುಗಿದು ಕೇಳ್ಕತೀನಿ, ಈಗ ಹೊಂಟೋಗ್ರಿ. ಆಮ್ಯಾಕೆ ಬಂದು ನಾನೇ ಮಾತಾಡ್ತೀನಿ. ಇವಾಗ ಹೋಗ್ರಣ, ದಮ್ಮಯ್ಯ ಅಂತೀನಿ. ಎಲ್ರೂ ನಿಮಿಷ ನಿಂತ್ಕೊಳ್ಳಿ. ಇವನ್ ಹೇಳ್ತಾನೆ ಅಂತ ಹೋಗ್ಬಿಡ್ಬೇಕಾ? ಎಲ್ರಿಗೂ ಒಂದ್ ನ್ಯಾಯ ಅಂದ್ರೆ ಇವನ್ ಮನೆಗೆ ಒಂದ್ ನ್ಯಾಯನಾ? ಯಾವತ್ತೋ ಒಂದಿನ ಒಂದ್ ಮೈ ಮೇಲೆ ದೇವ್ರು ಬರ್ತಾವಂತ ಒಂದ್ ಮಾತು ಕೇಳ್ಬೋದು. ವರ್ಷ ಪೂರ್ತಿ ಎಲ್ಲ ಕೇಳಕ್ಕಾಗುತ್ತಾ ಇವನ್ ಮಾತುಗಳನ್ನ? ಸರ್, ತುಂಬಾ ಜಾಸ್ತಿ ಆಗ್ತದೆ. ಪ್ರತಿ ಮಾತಿಗೂ ದೇವಿನ ಯಾಕೆ ಹೇಳ್ತಿದ್ದೀರಾ ನೀವು? ಯಾಕಂದ್ರೆ ನೀನ್ ಅತ್ತೆ ಅನ್ಸ್ಕೊಂಡವಳು ದೇವಿ ಒಡವನೆ ಕಟ್ಕೊಂಡು ಹೋಗಿದ್ದಲ್ವಾ? ಓಹೋ, ಇವ್ರ ಮಾವ ಊರ್ದಣಿ, ಇವ್ನು ಹೇಳ್ದಂಗೆ ನಡೀತೈತಂತ ಒಂದು ಅಹಂಕಾರ. ಇವಾಗ ಬೇರೆ ಹೆಣ್ಣು ಕೊಡ್ತಾವ್ರೆ, ಊರ ಇವಂದ್ ಅನ್ಕೊಂಡ್ಬಿಟ್ಟವನೆ. ಏನ್ರಪ್ಪ, ಯಾಕೆ ಹಿಂಗೆ ಚುಚ್ಚು ಮಾತಾಡ್ತಿದ್ದೀರಿ? ಪಂಚಾಯತಿ ನಡೀದೆ ಅವಳ ಮನೆಯಲ್ಲಿ ಇಟ್ಕೊಂಡಿದ್ದು ತೆಪ್ಪು ಅನ್ನಂಗಿದ್ರೆ ಅಲ್ಲಿ ಗಂಟ ನನ್ನ ಹೆಂಡ್ರನ್ನ ಎಲ್ಲಿ ಇಟ್ಕೋಬೇಕಿತ್ತು? ನೀವೇ ಹೇಳ್ರಪ್ಪ. ರಾತ್ರಿ ನಿನ್ನ ಹೆಂಡತಿನ ಪಂಚಾಯತಿ ಕರೆದು ಶಿಕ್ಷೆ ಕೊಡ್ಬೇಕಿತ್ತು, ಆಗ್ಲಿಲ್ಲ ಅಲ್ವಾ? ಇದನ್ನ ಹೇಳಿದ್ದು ದುರ್ಬಳಕೆ ಮಾಡ್ಕೋತಿದ್ದೀರಾ ಅಂತ. ಆ ಬುದ್ಧಿ ನಂಗೆ ಯಾವತ್ತೂ ಬರಕ್ಕಿಲ್ಲ, ಬರೋಕು ನಾ ಬಿಡಕ್ಕಿಲ್ಲ. ಆಯ್ತಪ್ಪ, ಈಗಲೇ ನಿಮ್ಮ ಅವನ ಮನೆಯಿಂದ ಆಚೆ ಹಾಕೋ. ಪಂಚಾಯತಿಯಲ್ಲಿ ಏನಾಯ್ತೈತೆ ನೋಡ್ಕೋವ. ಆದ್ರೆ ಕಳಂಕ ಇರೋ ಹೆಂಗ್ಸು ಯಾವುದೇ ಕಾರಣಕ್ಕೂ ನಮ್ಮ ಊರಲ್ಲಿ ಇರಂಗಿಲ್ಲ ಅಷ್ಟೇ. ಸಾಕ್ ಮುಚ್ಚ್ರಿ ಬಾಯ್ನ. ಕಳ್ತನ ಆಗಿದೆ, ಕಳಂಕ ಬಂದಿದೆ ಅಂತ ಹೇಳೋದಕ್ಕೆ ನೀವ್ಯಾರ್ರಿ? ಕಳ್ತನ ಆಗಿರೋದು ನಿಜಾನೇ ಅನ್ನೋದಾದ್ರೆ ಪೊಲೀಸರನ್ನ ಕರ್ಸೋಣ, ಇನ್ವೆಸ್ಟಿಗೇಷನ್ ಆಗ್ಲಿ. ಆಗಿದ್ರಿಂದ ಯಾರ್ಯಾರಿದ್ದಾರೆ ಅನ್ನೋದು ಗೊತ್ತಾಗತ್ತಲ್ಲ. ಏನು ಪೊಲೀಸಾ? ನಮಗೂ ಕಾನೂನು ಮೇಲೆ ಗೌರವ ಐತೆ, ಆದ್ರೂ ಈ ಊರಲ್ಲಿ ಪಂಚಾಯತಿನೇ ನಡೆದು ಅದ್ರ ಪ್ರಕಾರ ಬಾಳ್ತಿರೋ ಮನುಷ್ಯರು ನಾವು. ಓಹೋ, ಭಾರಿ ಸಾಚ ಅನ್ಸುತ್ತೆ ನೀವುಗಳೆಲ್ಲ. ಪಾರು, ಸುಮ್ಕಿರು. ಯಾಕ್ಲ ಸುಮ್ಕಿರ್ಬೇಕು? ನನ್ನ ಹೆಂಡ್ರ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಾರೆ. ಬಾರವ, ನೀನು ಮಾತಾಡವ, ಅದಕ್ಕೆ ಉತ್ತರ ಕೊಡವ. ನೀನು ಇಲ್ಲಿರೋ ನೀವುಗಳೆಲ್ಲ ಯಾರು ತಪ್ಪೇ ಮಾಡಿಲ್ವಾ? ಹುಟ್ಟ ಎಲ್ರೂ ಬಿಳಿ ಹಾಳೆ ಆಗೇ ಇರ್ತಾರೆ. ಆಮೇಲೆ ಬಿಳಿ ಹಾಳೆ ಮೇಲೆ ಏನೇನು ಅಂಟಿಸ್ಕೊಳ್ತಾರೋ ಅದು ಅವ್ರಗಳ ವ್ಯಕ್ತಿತ್ವ.